ಸೂದಿ ದಿವ್ಯವಾಣಿ. ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು. ಬದ್ಧವಿಹುದು ಇದಕ್ಕೆ ಮುಕ್ತ ಜ್ಞಾನವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ವರದಿಗಾರಿಕೆಯ ಬೇರೆ ಬೇರೆ ಆಯಾಮಗಳನ್ನು ತಿಳಿದುಕೊಂಡಿದ್ದೇವೆ. ಸುದ್ದಿಯ ಪರಿಕಲ್ಪನೆ, ಸುದ್ದಿ ಬರಹದ ಶೈಲಿ ಹಾಗೂ ಸುದ್ದಿ ಸಂಗ್ರಹಣೆಯ ವಿಧಾನಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ. ಹಾಗೆಯೇ ವೃತ್ತಿ ಕ್ಷೇತ್ರಕ್ಕೆ ಹೊಸಬರಾದವರು ತಿಳಿದುಕೊಳ್ಳುವಂತೆ ಸುದ್ದಿ ಮೂಲಗಳ ಬಗ್ಗೆಯೂ ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ಮಾಹಿತಿ ನೀಡಲಾಯಿತು. ಈ ಕಾರ್ಯಕ್ರಮದ ಉದ್ದೇಶವೆಂದರೆ ವರದಿಗಾರಿಕೆಯ ವಿಶೇಷ ಕ್ಷೇತ್ರಗಳನ್ನು ಗುರುತಿಸುವುದು. ಮುದ್ರಣ ಮಾಧ್ಯಮದ ಬಹುಮುಖ್ಯ ಉದ್ದೇಶವೆಂದರೆ ಮಾಹಿತಿ ಸಂಗ್ರಹಣೆ ಮತ್ತು ಪ್ರಸರಣೆ. ಪ್ರಾಥಮಿಕ ಹಂತದಲ್ಲಿ ಅದನ್ನು ಜನರು ಹಾಗೂ ಸಮಾಜದಲ್ಲಿ ಘಟಿಸುವ ವಿದ್ಯಮಾನಗಳ ಬಗೆಗಿನ ಮಾಹಿತಿ ನೀಡಿಕೆ ಎಂದು ಅರ್ಥೈಸಲಾಗುತ್ತದೆ. ಹಾಗೆಯೇ ಹೊಸತನಗಳನ್ನು ಕಾಣುವ, ಹೊಸದನ್ನು ಅಳವಡಿಸಿಕೊಳ್ಳುವ ಹಾಗೂ ಅಭಿವೃದ್ಧಿಯೆಡೆಗೆ ಸಾಗುವ ಅವಕಾಶ ಮಾಡಿಕೊಡುವ ಜೊತೆಗೆ ಅಧಿಕಾರಯುತ ಸಂಬಂಧಗಳನ್ನು ಪತ್ರಿಕೋದ್ಯಮ ಗುರುತಿಸುತ್ತದೆ. ಎರಡನೇ ಹಂತದಲ್ಲಿ ಸಹ ಸಂಬಂಧವನ್ನು ಗುರುತಿಸುವ ಪ್ರಯತ್ನ ಮಾಡಲಾಗುತ್ತದೆ. ಇಲ್ಲಿ ವಿದ್ಯಮಾನಗಳ ಕುರಿತಾದ ವಿಷಯಗಳನ್ನು ವಿವರಿಸುವ, ಅರ್ಥೈಸುವ, ಅನಿಸಿಕೆಗಳನ್ನು ನೀಡುವ ಹಾಗೂ ಪ್ರಯೋಜನಗಳ ಬಗ್ಗೆ ಹೇಳಲು ಮಾಧ್ಯಮ ವೃತ್ತಿಪರರು ಪ್ರಯತ್ನ ಮಾಡುತ್ತಾರೆ. ಈ ಪ್ರಕ್ರಿಯೆಯಿಂದ ಸಮಾಜದ ರೀತಿ ರಿವಾಜುಗಳಿಗೆ, ಆಡಳಿತಾತ್ಮಕ ನಿಯಮ ನೀತಿಗಳಿಗೆ ಹಾಗೂ ವ್ಯಕ್ತಿಗತ ನಡವಳಿಕೆಗೆ ಉತ್ತಮವಾದ ನೆರವು ಸಿಕ್ಕುತ್ತದೆ. ಹಾಗೆಯೇ ಸಾಮಾಜಿಕ ಅವಕಾಶ ಕೂಡ ಕಲ್ಪಿಸಲಾಗುತ್ತದೆ. ಸಹಸಂಬಂಧದ ಪ್ರಕ್ರಿಯೆ ಆದ್ಯತೆಗಳನ್ನು ಕಂಡುಕೊಳ್ಳಲು ಹಾಗೂ ಒಟ್ಟಾಭಿಪ್ರಾಯವನ್ನು ರೂಪಿಸಲು ಸಹ ಇದು ಸಹಕಾರಿ. ಇಲ್ಲಿ ಸಹಸಂಬಂಧವನ್ನು ರಾಜಕೀಯ ಅನಿಸಿಕೆ ಮತ್ತು ನಿರ್ಣಯಗಳು, ಧಾರ್ಮಿಕ ವಿಧಿವಿಧಾನಗಳು ಹಾಗೂ ದೃಷ್ಟಿಕೋನ ಮತ್ತು ಸಂಪಾದಕೀಯ ಹಾಗೂ ಇತರೆ ಅನಿಸಿಕೆಗಳು ಎನ್ನಬಹುದು. ಮೊದಲಿಗೆ ಅರ್ಥೈಸುವಿಕೆಯ ವರದಿಗಾರಿಕೆ ಅಂದರೆ ಇಂಟರ್ಪ್ರಿಟೇಟಿವ್ ರಿಪೋರ್ಟಿಂಗ್ನತ್ತ ದೃಷ್ಟಿ ಹರಿಸೋಣ. ಕಾರ್ಗಿಲ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಯುದ್ಧ ಪ್ರದೇಶದಲ್ಲಾಗುತ್ತಿರುವ ಚಟುವಟಿಕೆಗಳು ಮತ್ತು ಅಲ್ಲಿನ ಪರಿಸ್ಥಿತಿಯನ್ನು ಕುರಿತಂತೆ ರಕ್ಷಣಾ ಸಚಿವಾಲಯ ಪ್ರತಿದಿನ ಮಾಧ್ಯಮ ಪ್ರತಿನಿಧಿಗಳಿಗೆ ವಿವರಗಳನ್ನು ನೀಡುತ್ತಿತ್ತು. ಆದರೂ ಕೆಲ ಉತ್ಸಾಹಿ ಹಾಗೂ ಸಾಹಸ ಮನೋವೃತ್ತಿಯ ವರದಿಗಾರರು ಕಾರ್ಗಿಲ್ಗೆ ಧಾವಿಸಿ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ನಿರಂತರವಾಗಿ ಸುದ್ದಿ ನೀಡುತ್ತಿದ್ದರು. ಏಕಪಕ್ಷೀಯವಾದ ಸರ್ಕಾರಿ ಅನಿಸಿಕೆಗಳನ್ನು ಮೀರಿ ಓದುಗರು ಸುದ್ದಿ ವರದಿಗಳಿಗಿಂತಲೂ ಹೆಚ್ಚಿನದನ್ನು ತಿಳಿಯಬಯಸುವ ಆಸಕ್ತಿಯಿಂದ ಇರುವವರಾದ್ದರಿಂದ ಅಲ್ಲಿಯ ವಾಸ್ತವ ಪರಿಸ್ಥಿತಿಯನ್ನು ಅರಿಯುವ ಹಾಗೂ ವಿವರ ನೀಡುವ ಕೆಲಸವನ್ನು ಕಾರ್ಗಿಲ್ಗೆ ತೆರಳಿದ ವರದಿಗಾರರು ಮಾಡಿದರೆನ್ನಬಹುದು. ಪತ್ರಕರ್ತರಿಗೆ ವಾಸ್ತವಾಂಶಗಳು ಅತ್ಯಮೂಲ್ಯ. ಅದಕ್ಕಿಂತಲೂ ಹೆಚ್ಚಿನ ಮಹತ್ವವಿರುವುದು ಅವುಗಳನ್ನು ಅರ್ಥೈಸುವ ಪ್ರಕ್ರಿಯೆಯಲ್ಲಿ. ಏಕೆಂದರೆ ವಿದ್ಯಮಾನವೊಂದನ್ನು ಕುರಿತಾದ ಸತ್ಯನಿಷ್ಠವಾದ, ವಸ್ತುನಿಷ್ಠವಾದ ವರದಿಯೂ ಕೂಡ ಕೆಲವೊಮ್ಮೆ ದಾರಿ ತಪ್ಪಿಸಬಹುದು. ಇಂತಹ ಸನ್ನಿವೇಶಗಳಿಗೆ ಅತ್ಯುತ್ತಮ ಉದಾಹರಣೆಗಳೆಂದರೆ ಎರಡನೇ ಮಹಾಯುದ್ಧ ಸಂದರ್ಭಗಳಲ್ಲಿ ಯುದ್ಧ ಕುರಿತಾದ ವಸ್ತುನಿಷ್ಠ ವರದಿಗಳಲ್ಲಿಯೂ ಕೂಡ ಯೋಜಿತ ಪ್ರಚಾರ ಅಂದರೆ ಪ್ರಾಪಗಾಂಡಾ ತುಂಬಿ ತುಳುಕುತ್ತಿತ್ತು. ಇಂತಹ ಎಲ್ಲ ಪರಿಸ್ಥಿತಿಗಳನ್ನು ಅವಲೋಕಿಸಿದ ನಂತರ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಸಮಿತಿ ನಿಷ್ಕ್ರಿಯ ವಸ್ತುನಿಷ್ಠತೆ ಅಂದರೆ ಪ್ಯಾಸಿವ್ ಆಬ್ಜೆಕ್ಟಿವಿಟಿ ಕುರಿತಂತೆ ಸವಿವರವಾಗಿ ಚರ್ಚಿಸಿ, ಇನ್ನು ಮುಂದೆ ವಿದ್ಯಮಾನವೊಂದನ್ನು ಕುರಿತಂತೆ ಸತ್ಯನಿಷ್ಠ ವಾಸ್ತವಾಂಶದ ವರದಿಯಷ್ಟೇ ಸಾಲದು, ವಾಸ್ತವಾಂಶಗಳನ್ನು ಕುರಿತಾದ ಸತ್ಯವನ್ನು ಹೊರಗೆಡಹುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿತ್ತು. ಕೇವಲ ವಾಸ್ತವಾಂಶಗಳನ್ನು ಕುರಿತಂತೆ ವಸ್ತುನಿಷ್ಠ ವರದಿಯಷ್ಟೇ ಸಾಲದು ಎಂಬ ಅಂಶ ಈಗ ಸಾಬೀತಾಗಿದೆ. ಪ್ರಭಾವಶಾಲಿ ಗುಂಪುಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ ಪತ್ರಿಕೆಗಳ ಮೇಲೆ ಒತ್ತಡ ಹೇರಲು ಅಥವಾ ನಿಯಂತ್ರಿಸಲು ಸದಾ ಪ್ರಯತ್ನಿಸುತ್ತವೆ. ಇಂತಹ ಶಕ್ತಿಗಳು ರಾಜಕೀಯ ಅಥವಾ ಆರ್ಥಿಕ ಸ್ವರೂಪದ್ದಾಗಿರಬಹುದು. ಇವುಗಳಲ್ಲಿ ಕೆಲವು ಮಾಧ್ಯಮ ಪ್ರತಿನಿಧಿಗಳನ್ನು ಆಕರ್ಷಿಸಲೆಂದೇ ಕೆಲವೊಂದು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತವೆ. ಇಂತಹುದೇ ಪ್ರಯತ್ನವನ್ನು ಸಾಮಾಜಿಕ ಮಹತ್ವವಿರುವ ಇತರ ವಿಷಯಗಳನ್ನು ಕುರಿತಂತೆ ಹೋರಾಡುವ ಒತ್ತಡದ ಗುಂಪುಗಳು ಕೂಡ ಬಳಸಿಕೊಳ್ಳುತ್ತವೆ. ಉದಾಹರಣೆಗೆ ಅಣ್ವಸ್ತ್ರ ವಿರೋಧಿ ವೇದಿಕೆಗಳು, ಪರಿಸರವಾದಿಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಧರಣಿ ಪ್ರದರ್ಶನಗಳನ್ನು ಸಾರ್ವಜನಿಕ ಗಮನಿಸುವಿಕೆ ಇಂತಹ ವಿಚಾರಗಳೆಡೆಗೆ ಹರಿಯುವಂತೆ ಮಾಡಲು ಹಮ್ಮಿಕೊಳ್ಳುತ್ತವೆ. ಜನಸಮೂಹದ ಯಾವುದೇ ಗುಂಪು ಅಥವಾ ವರ್ಗಕ್ಕೆ ತಮ್ಮ ದೃಷ್ಟಿಕೋನಗಳನ್ನು ಸಂವಹಿಸಲು ಸುದ್ದಿ ಮಾಧ್ಯಮಗಳನ್ನು ಬಳಸುವ ಹಕ್ಕು, ಅವಕಾಶ ಇದ್ದೇ ಇದೆ. ಹಾಗಾಗಿ ಮಾಧ್ಯಮದ ಬಳಕೆಯನ್ನು ಪುಷ್ಟೀಕರಿಸುವ ಹಾಗೂ ದುರ್ಬಳಕೆಯ ಸಾಧ್ಯತೆಗಳ ಬಗ್ಗೆ ನಿಗಾ ವಹಿಸುವ ನಿಟ್ಟಿನಲ್ಲಿ ವಿಶ್ಲೇಷಣೆಯ ಹಾಗೂ ಅರ್ಥೈಸುವಿಕೆಯ ಪ್ರಕ್ರಿಯೆಯಲ್ಲಿ ಮಹತ್ವ ಮೈದಳೆಯುತ್ತದೆ. ಈ ನಿಟ್ಟಿನಲ್ಲಿ ಪತ್ರಿಕೋದ್ಯಮ ಅರ್ಥಾತ್ ಪತ್ರಕರ್ತರು ವಿದ್ಯಮಾನಗಳನ್ನು ಸರಿಯಾದ ದೃಷ್ಟಿಕೋನದಿಂದ ವಿವರಿಸುವ, ಅರ್ಥೈಸುವ, ವಾದಿಸುವ, ಆ ಮೂಲಕ ಓದುಗರನ್ನು ಪ್ರೇರೇಪಿಸುವ ಕೆಲಸಗಳನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಪರಿಣತ ಅಭಿಪ್ರಾಯಗಳನ್ನು ಹೊರಗೆಡಹುವ ಮೂಲಕ ಮತ್ತು ವಿಭಿನ್ನ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಗೊಳಿಸುವ ಮೂಲಕ ಮಾಧ್ಯಮಗಳು ಗುರುತಿಸಲ್ಪಡುತ್ತವೆ. ಪತ್ರಿಕೋದ್ಯಮದ ಚರಿತ್ರೆಯನ್ನು ಗಮನಿಸಿದಲ್ಲಿ
ಪತ್ರಿಕೆಗಳು ಮಾಹಿತಿ ನೀಡಿಕೆಗಿಂತ ಹೆಚ್ಚಾಗಿ ಪ್ರೇರೇಪಣೆಗೆ ಒತ್ತು ನೀಡಿದ್ದವು ಎಂಬ ಅಂಶ ನಮ್ಮ ಗಮನಕ್ಕೆ ಬರುತ್ತದೆ. ಉದಾಹರಣೆಗೆ, ಪ್ರಾರಂಭದ ಪತ್ರಿಕೆಗಳಲ್ಲಿ ಸಂಪಾದಕೀಯ ಹಾಗೂ ಜಾಹೀರಾತುಗಳೇ ಹೆಚ್ಚಾಗಿರುತ್ತಿದ್ದವು. ಪತ್ರಿಕೋದ್ಯಮದಲ್ಲಿ ಹಾಗೂ ವರದಿಗಾರಿಕೆಯಲ್ಲಿ ವಸ್ತುನಿಷ್ಠತೆಯ ಪರಿಕಲ್ಪನೆ 19ನೇ ಶತಮಾನದ ಬೆಳವಣಿಗೆ. ಮಾಧ್ಯಮದ ಸುದ್ದಿ ನೀಡಿಕೆಯ ಕಾರ್ಯಚಟುವಟಿಕೆ ಮಹತ್ವ ಗಳಿಸುತ್ತಿದ್ದಂತೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅನೇಕ ಹೆಸರಾಂತ ಪತ್ರಕರ್ತರು ಸುದ್ದಿ ನೀಡಿಕೆಗೆ ಮತ್ತು ಅಭಿಪ್ರಾಯ ನಿರೂಪಣೆಗೆ ಪ್ರತ್ಯೇಕ ಕಾಲಂ ಮತ್ತು ಪುಟಗಳನ್ನು ಮೀಸಲಿಡುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಆಗ ವರದಿಗಾರರಿಗೆ ತಮ್ಮ ವರದಿಗಳನ್ನು ಸಂಪಾದಕೀಯಗೊಳಿಸುವ ಅಭಿಪ್ರಾಯ ಮತ್ತು ಭಾವನಾತ್ಮಕ ಅಂಶಗಳನ್ನು ಅವುಗಳಿಗೆ ತುಂಬುವ ಯಾವುದೇ ಪ್ರಯತ್ನವನ್ನು ಮಾಡಬಾರದು ಎಂಬ ಸ್ಪಷ್ಟ ಸೂಚನೆಯನ್ನು ನೀಡಲಾಗಿತ್ತು. ವಿದ್ಯಮಾನಗಳನ್ನು ಕುರಿತಂತೆ ತಮ್ಮ ವಾಸ್ತವಾಂಶಗಳನ್ನು ಮಾತ್ರ ವರದಿ ಮಾಡಲು ತಾಕೀತು ಮಾಡಲಾಗಿತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಐರೋಪ್ಯ ರಾಷ್ಟ್ರಗಳು ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಸುದ್ದಿಯನ್ನು ಅರ್ಥೈಸುವ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿತು. ಈ ಬೆಳವಣಿಗೆಯ ನಂತರ ಸಂಪಾದಕೀಯ ಅನಿಸಿಕೆಗಳು ಹಾಗೂ ಅಭಿಪ್ರಾಯಗಳನ್ನು ಸಂಪಾದಕೀಯ ಪುಟಗಳಲ್ಲಿ ನೀಡುವ ಪರಿಪಾಠ ಬೆಳೆಯಿತು. ಈ ಬೆಳವಣಿಗೆ ಪತ್ರಿಕೆಯ ಮೊದಲ ಪುಟವನ್ನು ಕೇವಲ ಸುದ್ದಿಗೆ ಮೀಸಲಿಡಲು ಸಾಧ್ಯ ಮಾಡಿತೆನ್ನಬಹುದು. ಹಾಗೆಯೇ ಮುಖಪುಟದಲ್ಲಿ ಸಂಕ್ಷಿಪ್ತ ಸುದ್ದಿಗಳನ್ನು ನೀಡಲು ಸೈಡ್ ಬಾರ್ಗಳ ಬಳಕೆಗೂ ಇದು ನಾಂದಿ ಹಾಡಿತು. ಮಹತ್ವಪೂರ್ಣ ಘಟನೆಯ ಸಂದರ್ಭದಲ್ಲಿ ವಿಷಯದ ಮಹತ್ವದ ಆಧಾರದ ಮೇಲೆ ಸಂಪಾದಕೀಯ ಮುಖಪುಟದಲ್ಲಿ ಕಾಣಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಯಿತು. ಸುದ್ದಿ ಅರ್ಥೈಸುವಿಕೆಗೆ ಚಾಲನೆ ಸಿಕ್ಕುತ್ತಿದ್ದಂತೆ ಪತ್ರಿಕೆಗಳು ಹೆಚ್ಚಾಗಿ ರಾಜಕೀಯ ಪ್ರೇರಣೆಗೊಳಪಡುತ್ತಿರುವುದು ಕಂಡುಬಂತು. ಭಾರತದಲ್ಲಂತೂ ರಾಜಕೀಯ ಪಕ್ಷಗಳಿಗೆ ಪತ್ರಿಕೆಗಳು ಬೆಂಬಲಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಈ ರೀತಿಯ ಬೆಳವಣಿಗೆ ಭಾರೀ ಟೀಕೆಗೆ ಗ್ರಾಸವಾಗಿದೆ. ಇಂಡಿಯಾ ಟುಡೇ ಮತ್ತು ಫ್ರಂಟ್ಲೈನ್ಗಳಂತಹ ಸುದ್ದಿ ನಿಯತಕಾಲಿಕೆಗಳಿಗೆ ಸುದ್ದಿ ಅರ್ಥೈಸುವಿಕೆಯೇ ಪ್ರಾಥಮಿಕ ಉದ್ದೇಶ. ಈ ಪ್ರಕ್ರಿಯೆ ಓದುಗರಿಂದ ಒಂದು ಕನಿಷ್ಠ ಮಟ್ಟದ ತಿಳುವಳಿಕೆ ಮತ್ತು ಬುದ್ಧಿವಂತಿಕೆಯನ್ನು ಬಯಸುತ್ತದೆ ಎಂಬುದು ಸ್ಪಷ್ಟ. ಹಾಗಾಗಿ ದಿನಪತ್ರಿಕೆಗಳಂತೆ ಈ ರೀತಿಯಾದ ನಿಯತಕಾಲಿಕೆಗಳು ಜನಪ್ರಿಯವಾಗಿಲ್ಲ. ಸುದ್ದಿ ವರದಿಯನ್ನು ವಿಶ್ಲೇಷಿಸುವ ಮತ್ತು ಅರ್ಥೈಸುವ ಒಟ್ಟಾರೆ ಪ್ರಕ್ರಿಯೆಗೆ ಅನೇಕ ಅಂಶಗಳು ಹಾಗೂ ವಿಧಾನಗಳು ಕಾರಣವಾಗುತ್ತವೆ. ಅರ್ಥೈಸುವ ಪ್ರಕ್ರಿಯೆಯ ವಿಧಾನಗಳಲ್ಲೊಂದೆಂದರೆ ಹಿನ್ನೆಲೆ ಮಾಹಿತಿ ನೀಡಿಕೆ. ಇಂದು ಇತರ ಮಾಧ್ಯಮಗಳ ಸಮರ್ಪಣೆಯಲ್ಲಿನ ವಿಭಿನ್ನತೆ ಹಾಗೂ ಸ್ಪರ್ಧಾತ್ಮಕತೆಯ ಒತ್ತಡದಿಂದಾಗಿ ಹೆಚ್ಚು ಪತ್ರಕರ್ತರು ಕೇವಲ ವಿದ್ಯಮಾನಗಳ ವರದಿಯ ವಿವರಗಳನ್ನು ನೀಡುವುದರ ಬದಲಾಗಿ ಸಾಧ್ಯವಾದಷ್ಟು ಹಿನ್ನೆಲೆ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸುತ್ತಿದ್ದಾರೆ. ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮಾಹಿತಿಯ ಅಂಕೀಕರಣ ಅಂದರೆ ಡಿಜಿಟೈಸೇಷನ್ ಹಳೆಯ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಹಿಂಪಡೆಯಲು ಸಾಧ್ಯ ಮಾಡಿದೆ. ಅನೇಕ ಸಾರಿ ಸುದ್ದಿಗೆ ಸಂಬಂಧಪಟ್ಟ ಹಿನ್ನೆಲೆ ಮಾಹಿತಿ ಓದುಗರ ಜ್ಞಾನ ಕ್ಷೇತ್ರವನ್ನು ವಿಸ್ತರಿಸುತ್ತಿದೆ. ನಾವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಸಮಯಗಳಲ್ಲಿ ಸ್ಪಷ್ಟತೆಯ ಹಾಗೂ ವಿಶ್ಲೇಷಣೆಯ ಅಗತ್ಯವಿದೆ ಎಂಬುದನ್ನು ಮರೆಯಬಾರದು. ಇದನ್ನು ವಿಷಯ ಸಂಕೀರ್ಣವೆನಿಸಿದಾಗ ಅಥವಾ ವಿವಾದಾಸ್ಪದವೆನಿಸಿದಾಗ ಪರಿಣಿತರು ತಮ್ಮ ವಿಶ್ಲೇಷಣೆಯ ಸಲಹೆ ಅಭಿಪ್ರಾಯಗಳ ಮೂಲಕ ಬೆಳಕು ಚೆಲ್ಲುತ್ತಾರೆ. ವ್ಯಕ್ತಿಗಳ ಉದ್ದೇಶಗಳಿಂದ, ದಾಖಲೆಗಳ ಪರಿಶೀಲನೆ ಮೌಲ್ಯೀಕರಣದಿಂದ, ಹೇಳಿಕೆಗಳಿಂದ ಹಾಗೂ ಚಟುವಟಿಕೆಗಳಿಂದ ಇವೆಲ್ಲವನ್ನು ಇತರ ವಿದ್ಯಮಾನಗಳ ಜೊತೆ ಹೋಲಿಸುವುದರಿಂದ ಅರ್ಥೈಸುವಿಕೆಯ ಪ್ರಕ್ರಿಯೆ ನಡೆಯುತ್ತದೆ. ಕೆಲ ನೇರ ಸುದ್ದಿ ಬರಹಗಳು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಕಾರ್ಯಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳಲು ಯಾವುದೇ ರೀತಿಯ ತ್ರಾಸದಾಯಕ ಅನುಭವವಿಲ್ಲದೆ ಓದುಗನಿಗೆ ಅನುವು ಮಾಡಬಹುದು. ಆದರೆ ಕೆಲವೊಮ್ಮೆ ಸುದ್ದಿ ಬರಹದ ಉದ್ದೇಶ ಹಾಗೂ ಒಳಾರ್ಥಗಳನ್ನು ಓದುಗನಿಗೆ ತಿಳಿಯಪಡಿಸುವ ಸಂದರ್ಭಗಳೂ ಒದಗಿ ಬರುತ್ತವೆ. ಒಂದು ಪರಿಣಾಮಕಾರಿ ವಿಮರ್ಶೆ ಉದುಗಿ ಹೋಗುವ ದೃಷ್ಟಿಕೋನಗಳನ್ನು ಹೊರತೆಗೆಯಲು ಸಹಾಯ ಮಾಡುತ್ತದೆ. ಹಾಗೆಯೇ ಸುದ್ದಿಯ ಹಿಂದಿರುವ ಉದ್ದೇಶಗಳು ಕೂಡ ಅರ್ಥೈಸುವ ಪತ್ರಕರ್ತನೊಬ್ಬ ಒಬ್ಬ ವರದಿಗಾರ ಹಾಗೂ ಪರಿಣಿತ ಅಭಿಪ್ರಾಯ ಸೂಚಕನಾಗಿರುವುದರಿಂದ ಸುಲಭವಾಗಿ ಕಂಡುಹಿಡಿಯಲ್ಪಡುತ್ತವೆ. ಇನ್ನು ತನಿಖಾ ವರದಿಗಾರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಾರ್ವಜನಿಕ ಸೇವೆಯೇ ಪ್ರತಿಯೊಂದು ಪತ್ರಿಕೆಯ ಧ್ಯೇಯವಾಕ್ಯ. ತನ್ನ ಸಮಾಜ ಕಾರ್ಯದ ಜೊತೆಯಲ್ಲಿಯೇ ಸಾರ್ವಜನಿಕ ಮಹತ್ವದ ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಉನ್ನತ ಸ್ಥಾನಮಾನ ಹಾಗೂ ಅಧಿಕಾರಗಳನ್ನು ಹಿಡಿದಿರುವ ಬಹುತೇಕ ವ್ಯಕ್ತಿಗಳು ಸಾರ್ವಜನಿಕ ಸೌಲಭ್ಯ ಹಾಗೂ ಸಂಪನ್ಮೂಲಗಳನ್ನು ಎಲ್ಲ ರೀತಿಯಿಂದಲೂ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ತಪ್ಪುಗಳನ್ನು ಸಾಕ್ಷಿ ಸಮೇತ ನಾಗರಿಕರ ಗಮನಕ್ಕೆ ತರಬೇಕಾಗುತ್ತದೆ. ಕೇವಲ ವಾಸ್ತವಾಂಶವೆನ್ನಲಾಗುವ ಕೆಲ ಅಂಶಗಳಿಗಷ್ಟೇ ವರದಿ ಸೀಮಿತವಾಗಿದ್ದರೆ ಸಾಲದು. ವಿಷಯದ ಹಗರಣದ ಆಳಕ್ಕಿಳಿದು ತನಿಖೆ ನಡೆಸುವ ಮುಖಾಂತರ ಪ್ರತಿಯೊಂದು ವಿಷಯವನ್ನ ಎಳೆಯಾಗಿ ತೆರೆದಿಡುವ ಅವಶ್ಯಕತೆ ಕಂಡುಬರುತ್ತದೆ. ತಮ್ಮ ತನಿಖಾ ವರದಿಗಳಿಂದ ಹಾಗೂ ಧೈರ್ಯಶಾಲಿ ಬರಹಗಳಿಂದ ಅನೇಕ ಪತ್ರಕರ್ತರು ಜನಪ್ರಿಯರಾಗಿದ್ದಾರೆ. ತನಿಖಾ ವರದಿಗಳು ಪತ್ರಕರ್ತನೊಬ್ಬ ಸಮಾಜಕ್ಕೆ ಸಲ್ಲಿಸುವ ಸೇವೆಯ ಮಹಾನ್ ಕೊಡುಗೆಗಳು.
ಬಹಳಷ್ಟು ಸಾರಿ ತನಿಖಾ ಪತ್ರಿಕೋದ್ಯಮದ ಸ್ವರೂಪ ಹಾಗೂ ಗುಣಲಕ್ಷಣಗಳಿಂದಾಗಿ ಅದನ್ನು ಪತ್ತೇದಾರಿ ಕೆಲಸವೆಂತಲೂ ಕರೆಯಲಾಗುತ್ತದೆ. ತನಿಖಾ ವರದಿಗಾರರಿಗೆ ವಿಶ್ವಾಸಾರ್ಹ ಸುದ್ದಿ ಮೂಲಗಳನ್ನು ಹುಡುಕಲು ಶ್ರಮ ಪಡಬೇಕಾಗುತ್ತದೆ. ಜೊತೆಗೆ ಅಧಿಕೃತ ರಹಸ್ಯ ಕಾಯ್ದೆ ಸುದ್ದಿ ಸಂಗ್ರಹಣೆಯನ್ನು ಕ್ಲಿಷ್ಟಗೊಳಿಸುತ್ತದೆ. ರಾಜಕಾರಣಿಗಳು ಹಾಗೂ ಅಧಿಕಾರಿ ವರ್ಗ ಮಾಹಿತಿಯನ್ನ ಬಚ್ಚಿಡಲು ಹಾಗೂ ದಮನ ಮಾಡಲು ಸದಾ ಕ್ರಿಯಾಶೀಲರಾಗಿರುತ್ತಾರೆ. ಸರ್ಕಾರಿ ಇಲಾಖೆಗಳಲ್ಲಾಗುವ ಹಗರಣಗಳು, ಬಂದಿಖಾನೆಗಳ ದಯನೀಯ ಸ್ಥಿತಿ, ಆಸ್ಪತ್ರೆಗಳಲ್ಲಿನ ಭ್ರಷ್ಟಾಚಾರ, ಸಾರ್ವಜನಿಕ ಕಚೇರಿಗಳಲ್ಲಿನ ಅದಕ್ಷತೆ, ಗಿರಿಜನರ ಶೋಷಣೆ, ಹಿಂದುಳಿದವರ ಮೇಲಿನ ದಬ್ಬಾಳಿಕೆ ಮುಂತಾದ ವಿಷಯಗಳೆಲ್ಲವೂ ತನಿಖಾ ಪತ್ರಿಕೋದ್ಯಮದ ವ್ಯಾಪ್ತಿಗೆ ಬರುತ್ತವೆ. ತನಿಖಾ ಪತ್ರಿಕೋದ್ಯಮ ಅಪಾಯಕಾರಿಯಾದ ಸಾಹಸ ಕಾರ್ಯ ಎನ್ನುವುದು ಪದೇ ಪದೇ ಹೇಳಲಾಗುವ ಅನಿಸಿಕೆ. ತನಿಖೆ ನಡೆಸುವ ಪತ್ರಕರ್ತನಿಗೆ ಧೈರ್ಯ, ಸಹಿಷ್ಣುತೆ, ಅಹಿತಕರ ಸನ್ನಿವೇಶಗಳ ಎದುರಿಸುವ ಚಾಲಾಕಿತನ ಇವೆಲ್ಲವೂ ಮುಖ್ಯ. ಆಯಕಟ್ಟಿನ ಜಾಗಗಳಲ್ಲಿ ವಿಶ್ವಾಸಾರ್ಹ ಸುದ್ದಿ ಮೂಲಗಳನ್ನು ಹೊಂದುವುದು ತನಿಖಾ ಪತ್ರಕರ್ತನಿಗೆ ಪ್ರಯೋಜನವಾಗುತ್ತದೆ. ತನಿಖಾ ಪತ್ರಿಕೋದ್ಯಮಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತದೆ ಎಂಬುದನ್ನು ಮರೆಯಬಾರದು. ಜೊತೆಗೆ ಖರ್ಚು ವೆಚ್ಚಗಳು ಜಾಸ್ತಿ. ಕೆಲವೊಮ್ಮೆ ಅಸಾಧಾರಣ ಹಾಗೂ ವಿಚಿತ್ರವೆನಿಸುವ ಕೆಲಸಗಳನ್ನು ಮಾಡಬೇಕಾಗುತ್ತದೆ. ಪತ್ರಕರ್ತರು ವೇಷ ಮರೆಸಿ ಕಾರ್ಯವೆಸಗುವ, ತನಿಖೆ ಮಾಡುತ್ತಿರುವ ವಿಷಯ, ವ್ಯಕ್ತಿಗಳನ್ನು ಕುರಿತು ನೇರ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕುಟುಕು ಕಾರ್ಯಾಚರಣೆಗಳನ್ನು ಅಂದರೆ ಸ್ಟಿಂಗ್ ಆಪರೇಷನ್ಗಳನ್ನು ನಡೆಸುವ ಪ್ರಮೇಯ ಬರುತ್ತದೆ. ಕುಟುಕು ಕಾರ್ಯಾಚರಣೆಗಳನ್ನು ಕುರಿತಂತೆ ಸಂಹಿತೆಯ ಆಚರಣೆ ಬಗ್ಗೆ ಸಾಕಷ್ಟು ಚರ್ಚೆಯಾಗುತ್ತಿರುತ್ತದೆ. ಆದರೆ ಕಾನೂನಿನ ಪರಿಶೀಲನೆಯನ್ನ ತಾಳಿಕೊಳ್ಳುವ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಅಗತ್ಯ ತನಿಖಾ ಪತ್ರಕರ್ತನಿಗೆ ಅಗತ್ಯವಿರುವುದರಿಂದ ಈ ರೀತಿಯ ಮುಸುಕಿನ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲೇಬೇಕಾಗುತ್ತದೆ. ವಿಶ್ವ ಪ್ರಸಿದ್ಧಿ ಪಡೆದ ವಾಟರ್ಗೇಟ್ ಹಗರಣದಿಂದಾಗಿ ಅಮೆರಿಕದ ಅಧ್ಯಕ್ಷ ಅಧಿಕಾರದಿಂದ ಕೆಳಗಿಳಿಯಬೇಕಾಯಿತು. ಭಾರತದಲ್ಲಿ ತೆಹಲ್ಕಾ ನಡೆಸಿದ ಕುಟುಕು ಕಾರ್ಯಾಚರಣೆಗಳ ಬಗ್ಗೆ ನಿಮಗೆ ಈಗಾಗಲೇ ಅರಿವಿದೆ. ಅದೇ ರೀತಿ ಬ್ಯಾಂಕ್ ಹಗರಣ, ಷೇರುಪೇಟೆ ಹಗರಣ, ಭಾಗಲ್ಪುರ ಸೆರೆಮನೆಯಲ್ಲಿ ಆಸಿಡ್ ಬಳಸಿ ಕೈದಿಗಳ ಕಣ್ಣು ಸುಟ್ಟ ಹಗರಣ, ಕಮಲಾ ಘಟನೆ, ಬೋಫೋರ್ಸ್, ಇತ್ತೀಚಿನ ದಿನಗಳ ಜುದೇವ್, ಅಜಿತ್ ಜೋಗಿ ಹಗರಣಗಳು ಇತ್ಯಾದಿಗಳು ತನಿಖಾ ಪತ್ರಿಕೋದ್ಯಮದ ಅತ್ಯುತ್ತಮ ಉದಾಹರಣೆಗಳು. ಆದರೆ ತನಿಖಾ ಪತ್ರಿಕೋದ್ಯಮವನ್ನು ಭಾವೋದ್ರೇಕಕಾರಿ ಪತ್ರಿಕೋದ್ಯಮಕ್ಕೆ ತಾಳೆ ಹಾಕಬಾರದು. ಸತ್ಯಶೋಧನೆ, ವಾಸ್ತವ ಸಂಗತಿಗಳಿಗೆ ಆಳವಾದ ತನಿಖೆ ಮತ್ತು ಸಾಕ್ಷ್ಯಾಧಾರಗಳ ಸಹಿತ ಅವುಗಳ ಕ್ರಮಬದ್ಧ ಸಮರ್ಪಣೆ ಯಾವುದೇ ತನಿಖಾ ಪತ್ರಿಕೋದ್ಯಮಕ್ಕೆ ಅತ್ಯಗತ್ಯ. ತನಿಖಾ ವರದಿಗಳು ಸ್ಥಳ ವರದಿಗಳಂತೆ ತಕ್ಷಣತೆಯ ಅಂಶವನ್ನು ಹೊಂದಿರುವುದಿಲ್ಲ. ಹಗರಣದ ವಾಸನೆ ಹಿಡಿದ ಪತ್ರಕರ್ತನೊಬ್ಬ ನಿಧಾನವಾಗಿ ಆ ಬಗ್ಗೆ ಯೋಚಿಸಿ ಹಗರಣದ ಎಲ್ಲ ಪ್ರಾಥಮಿಕ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾನೆ. ಆನಂತರ ಸಮಾಜದ ಓದುಗರ ಪ್ರತಿಕ್ರಿಯೆ, ಆಸಕ್ತಿಗಳು ಯಾವ ರೀತಿಯಲ್ಲಿ ಮೂಡಬಹುದು ಎಂಬ ಕಲ್ಪನೆಯೊಂದಿಗೆ ಒಂದಷ್ಟು ಪ್ರಶ್ನೆಗಳನ್ನು ತನಗೆ ತಾನೇ ಹಾಕಿಕೊಂಡಾಗ ಯಾವುದೋ ಒಂದು ಹಂತದಲ್ಲಿ ಕಾರ್ಯಾಚರಣೆಯ ಮೊದಲ ಮಾದರಿ ಸಿದ್ಧಗೊಳ್ಳುತ್ತದೆ. ನಂತರ ಕಾರ್ಯಾಚರಣೆ ಮುಂದುವರೆದಂತೆಲ್ಲ ತನಿಖಾ ವಿಧಾನಗಳು ಹರಿತಗೊಂಡು ಹೆಚ್ಚು ಸತ್ಯಾಂಶಗಳು ಹೊರಬೀಳುತ್ತಾ ವಿವರಗಳು, ಸಾಕ್ಷ್ಯಾಧಾರಗಳು ಶೇಖರಣೆಗೊಳ್ಳುತ್ತಾ ಹೋಗುತ್ತವೆ. ವಾಸ್ತವಾಂಶಗಳನ್ನು ಮೀರಿ ತಿಳಿದುಕೊಳ್ಳಲು ಪ್ರಯತ್ನಿಸಿದಾಗ ಕೆಲ ಸುದ್ದಿ ಮೂಲಗಳು ಸತಾಯಿಸಬಹುದು, ಬೆದರಿಕೆ ಹಾಕಬಹುದು ಅಥವಾ ತಪ್ಪು ದಾರಿಗೆಳೆಯುವ ಪ್ರಯತ್ನ ಮಾಡಬಹುದು. ಇಂತಹ ಬೆಳವಣಿಗೆಗಳಿಂದ ತನಿಖಾ ವರದಿಗಾರನೊಬ್ಬ ವಿಚಲಿತನಾದರೆ ಕಾರ್ಯಸಾಧನೆ ಸಾಧ್ಯವಾಗುವುದಿಲ್ಲ. ಇಂತಹ ಎಲ್ಲ ಒತ್ತಡ, ಅಡೆತಡೆಗಳನ್ನು ತಾಳಿಕೊಳ್ಳುವುದರಲ್ಲಿಯೇ ಒಂದು ರೀತಿಯಲ್ಲಿ ನಿರ್ಧಾರಿತ ಫಲಿತಾಂಶಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ತನಿಖಾ ವರದಿಗಳಿಗೆ ಯಾವುದೇ ಒಂದು ನಿರ್ದಿಷ್ಟ ಶೈಲಿ ಮತ್ತು ಬರವಣಿಗೆಯ ವಿಶೇಷ ಸಂರಚನೆಯೇನೂ ಇಲ್ಲ. ಸಾಮಾನ್ಯ ಸುದ್ದಿ ಬರಹದಂತೆಯೇ ತನಿಖಾ ವರದಿಯು ಬರೆಯಲ್ಪಡುತ್ತದೆ. ನೇರವಾಗಿ ವಿಷಯಗಳನ್ನೇಳುವ ಅಂಶದಿಂದ ಇದು ಓದುಗರಿಗೆ ಆಪ್ಯಾಯಮಾನವಾಗಿ ವರದಿಗಾರನ ಹಾಗೂ ಪತ್ರಿಕೆಯ ಧೋರಣೆಯನ್ನ ಜನ ಮೆಚ್ಚುವಂತೆ ಮಾಡುತ್ತದೆ. ವಿಷಯ ಸಂಕೀರ್ಣವಾಗಿದ್ದರೆ ಆಗ ಅರ್ಥೈಸುವಿಕೆ ಮುಂಚೂಣಿಗೆ ಬರುತ್ತದೆ. ಶೈಲಿ ಬದಲಾಗಬೇಕಾಗುತ್ತದೆ. ಹೆಚ್ಚು ಪ್ರಮಾಣದ ಅನಿಸಿಕೆ ಸುದ್ದಿಯು ಸಂಪಾದಕೀಯದಂತೆ ಅನಿಸಬಹುದು. ತನಿಖಾ ವರದಿಗಳು ಸಂಪಾದಕೀಯದಂತೆ ಗೋಚರವಾಗುವ ಎಲ್ಲ ಸಾಧ್ಯತೆಗಳಿರುವುದರಿಂದ ವರದಿಗಾರ ಎಚ್ಚರ ವಹಿಸುವುದು ಅತ್ಯಗತ್ಯ. ವ್ಯಕ್ತಿಗತವಲ್ಲದ ಹಾಗೂ ಯಾವುದೇ ಪಕ್ಷಪಾತವೆನಿಸುವ ಧ್ವನಿ ಅಥವಾ ದಾಟಿಯಲ್ಲಿದ್ದಾಗ ವರದಿ ಪರಿಣಾಮಕಾರಿಯಾಗಿರುತ್ತದೆ. ತಿಳಿಯಲೇಬೇಕಾದ ಇನ್ನೊಂದು ಅಂಶವೆಂದರೆ ಭಾವೋದ್ರೇಕಕ್ಕೆ ಎಡೆಮಾಡುವ ಭಾವಪೂರ್ಣ ಭಾಷೆಯ ಬಳಕೆ ಸಲ್ಲದು. ಏಕೆಂದರೆ ಅಂತಹ ದಯನೀಯವೆನಿಸುವ ಭಾಷಾ ಪ್ರಯೋಗ ಯಾವ ರೀತಿಯ ಪರಿಣಾಮವನ್ನು ಓದುಗರ ಮೇಲೆ ಬೀರುವುದಿಲ್ಲ. ತನಿಖಾ ವರದಿಗಳನ್ನು ಬರೆಯುವಾಗ ವರದಿಗಾರನಿಗೆ ಸ್ವಲ್ಪ ಮಟ್ಟಿಗಿನ ವೈಯಕ್ತಿಕ ದೃಷ್ಟಿಕೋನ ಹಾಗೂ ಧ್ವನಿಯ ಅಳವಡಿಕೆಯ ಅವಕಾಶವಿದೆ. ಇದು ವಿಷಯಗಳನ್ನು ಬಯಲಿಗೆಳೆಯುವ ಆತನ ವೈಯಕ್ತಿಕ ಪ್ರಯತ್ನಗಳಿಗೆ ಸಲ್ಲುವ ಬಳುವಳಿ.
ಭಾರತದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ತನಿಖಾ ವರದಿಗಳು ಬರುತ್ತಿಲ್ಲ. ಇದಕ್ಕಿರುವ ಅಡೆತಡೆಗಳೆಂದರೆ ಖರ್ಚು ವೆಚ್ಚ ಹಾಗೂ ಪ್ರಯತ್ನಗಳ ಕೊರತೆ. ಅಲ್ಲದೆ ತನಿಖಾ ವರದಿಗಳು ಸಂಕೀರ್ಣವೆನಿಸುವ ಕಾನೂನು ತೊಡಕಿಗೂ ಕಾರಣವಾಗುವುದರಿಂದ ವರದಿಗಾರನ ಉತ್ಸಾಹ, ಸಂಪನ್ಮೂಲಗಳು ಹಾಗೂ ಮಾನಸಿಕ ಶಕ್ತಿ ಬಹಳ ಬೇಗ ಕುಗ್ಗುತ್ತವೆ. ವರದಿಗಾರರು ಇವೆಲ್ಲವನ್ನೂ ತಾಳಬಲ್ಲವರಾದರೂ ಪತ್ರಿಕಾ ಸಂಸ್ಥೆಗಳು ಹಾಗೂ ಮಾಲೀಕರು ಇಂತಹ ಆತಂಕದ ಪರಿಸ್ಥಿತಿಯನ್ನೆದುರಿಸಲು ಖಂಡಿತ ಸಿದ್ಧರಿಲ್ಲ. ಅರ್ಥೈಸುವಿಕೆಯ ಅತ್ಯಂತ ಪ್ರಬಲ ಹಾಗೂ ಅಷ್ಟೇ ಸರಳ ರೀತಿಯ ಪ್ರಕ್ರಿಯೆ ಎಂದರೆ ವ್ಯಂಗ್ಯಚಿತ್ರಗಳು. ಭಾರತೀಯ ಪತ್ರಿಕೆಗಳಲ್ಲಿ ಸಂಪಾದಕೀಯ ವ್ಯಂಗ್ಯಚಿತ್ರಗಳು ವಿರಳವೆಂದೇ ಹೇಳಬಹುದು. ಸಂಪಾದಕೀಯ ವ್ಯಂಗ್ಯಚಿತ್ರಗಳು ಅಮೆರಿಕದ ಪತ್ರಿಕೋದ್ಯಮದ ಪರಿಕಲ್ಪನೆ ಎನ್ನಬಹುದು. ವ್ಯಂಗ್ಯಚಿತ್ರಗಳಿಗೆ ತಮ್ಮದೇ ಆದಂತಹ ಕೆಲ ವಿಶಿಷ್ಟ ಗುಣಗಳಿವೆ. ಅತ್ಯಂತ ಕಡಿಮೆ ಸ್ಥಳದಲ್ಲಿ ಪರಿಣಾಮಕಾರಿಯಾಗಿ ಬಹುತೇಕ ಸಾರಿ ಅತಿಶಯೋಕ್ತಿಯ ಅಂಶಗಳೊಂದಿಗೆ ಅವು ವಿಷಯಗಳನ್ನು ಹೇಳುತ್ತವೆ. ಸರಿಯಾಗಿ ಉಪಯೋಗಿಸಿಕೊಂಡಾಗ ವ್ಯಂಗ್ಯಚಿತ್ರಗಳು ಪತ್ರಿಕೆಯೊಂದಕ್ಕೆ ಶೋಭಾಯಮಾನವಾಗಿರುತ್ತವೆ. ಎಲ್ಲ ಸಮಯಗಳಲ್ಲಿ ವ್ಯಂಗ್ಯಚಿತ್ರಗಳು ಪರಿಣಾಮಕಾರಿಯಾಗಿ ಸಂವಹಿಸುತ್ತವೆ ಎಂದೇನಲ್ಲ. ಕೆಲವೊಮ್ಮೆ ವ್ಯಕ್ತಿಗತ ಅಥವಾ ವಿದ್ಯಮಾನಗಳ ಬಗೆಗಿನ ವಿವರಗಳನ್ನು ಅತಿಶಯವಾಗಿ ಪ್ರತಿಬಿಂಬಿಸಿ ಓದುಗರಲ್ಲಿ ವಿಡಂಬನೆಯ ಭಾವವನ್ನು ಮೂಡಿಸುವ ಬದಲು ಅವೇ ಹಾಸ್ಯಾಸ್ಪದವಾಗಬಹುದು. ಪ್ರಸಾರ ಮಾಧ್ಯಮಗಳಲ್ಲಿ ಅರ್ಥೈಸುವಿಕೆ, ವಿಶ್ಲೇಷಣೆ ಹಾಗೂ ಸಂಪಾದಕೀಯ ಅನಿಸಿಕೆಗಳನ್ನು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸುವುದರ ಮೂಲಕ ಸಾಧಿಸಲಾಗುತ್ತದೆ. ಅಗತ್ಯ ಹಿನ್ನೆಲೆ ಮಾಹಿತಿ ಹಾಗೂ ಪ್ರಸಕ್ತದ ಸಂದರ್ಶನಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಅರ್ಥೈಸುವಿಕೆಯ ಅತ್ಯಂತ ಪರಿಣಾಮಕಾರಿ ವಾಹಕಗಳಾಗಿ ಇವುಗಳನ್ನು ನಿರ್ಮಿಸಬಹುದು. ಶಬ್ದ ಹಾಗೂ ಚಿತ್ರದ ಸೃಜನಶೀಲ ಬಳಕೆ ಶ್ರೋತೃಗಳಲ್ಲಿ ಒಂದು ರೀತಿಯ ಭಾವನೆಗಳನ್ನು ಮೂಡಿಸುವಲ್ಲಿ ಯಶಸ್ವಿಯಾಗುತ್ತದೆ. ಇದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಒಟ್ಟಾರೆ ಪರಿಣಾಮಗಳನ್ನು ತರಲು ಬಳಸುವ ಅಸ್ತ್ರವೆಂದರೆ ಪತ್ರಿಕಾ ಆಂದೋಲನ, ಅಂದರೆ ಕ್ರುಸೇಡ್ಸ್. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಜೋಸೆಫ್ ಪುಲಿಟ್ಜರ್ರಿಂದ ಪತ್ರಿಕಾ ಆಂದೋಲನಗಳು ಪ್ರಾರಂಭಿಸಲ್ಪಟ್ಟವು. ಯಾವುದೇ ಸಾರ್ವಜನಿಕ ಮಹತ್ವದ ವಿಷಯದ ಪರವಾಗಿ ಅಥವಾ ವಿರೋಧಿಸಲು ಆಂದೋಲನಗಳನ್ನು ಪತ್ರಿಕೆಗಳು ಯೋಜಿಸಬಹುದು. ಇಂತಹ ಸಂದರ್ಭಗಳಲ್ಲಿಯೂ ಅರ್ಥೈಸುವಿಕೆಯ ಪ್ರಕ್ರಿಯೆ ಮಹತ್ವ ಪಡೆದುಕೊಳ್ಳುತ್ತದೆ. ಭಾರತದಲ್ಲಿಯೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ, ಪರಿಸರ ವಿನಾಶ ಹಾಗೂ ಸರ್ಕಾರಿ ಆಡಳಿತ ಯಂತ್ರದ ನಿಷ್ಕ್ರಿಯತೆ ವಿರುದ್ಧ ಅನೇಕ ಪತ್ರಿಕೆಗಳು ಪತ್ರಿಕಾ ಆಂದೋಲನಗಳನ್ನು ನಡೆಸಿವೆ. ಪತ್ರಿಕಾ ಆಂದೋಲನಗಳನ್ನು ನಡೆಸುವುದಕ್ಕೆ ಪತ್ರಕರ್ತರಿಗೆ ಅಸಾಧಾರಣ ಧೈರ್ಯ ಹಾಗೂ ತಾಳ್ಮೆಯ ಅಗತ್ಯವಿರುತ್ತದೆ. ಅಸ್ಪೃಶ್ಯತೆ, ಬಾಲಕಾರ್ಮಿಕ ಸಮಸ್ಯೆ, ಲಿಂಗ ತಾರತಮ್ಯ, ವರದಕ್ಷಿಣೆಯಂತಹ ಅನೇಕ ಸಾಮಾಜಿಕ ಮಹತ್ವದ ವಿಷಯಗಳ ವಿರುದ್ಧ ಪತ್ರಿಕೆಗಳು ಆಗಾಗ ಆಂದೋಲನಗಳನ್ನು ಯೋಜಿಸಿ ಜಾರಿಗೊಳಿಸುವುದನ್ನು ನಾವು ಕಾಣಬಹುದು. ಆದರೆ ಯಶಸ್ಸಿನ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಂಡಾಗ ಅಷ್ಟೇನೂ ಆಶಾದಾಯಕವಾಗಿಲ್ಲದಿರುವುದು ಕಂಡುಬರುತ್ತದೆ. ಯಾವುದೇ ಪತ್ರಿಕಾ ಆಂದೋಲನವನ್ನು ಕೈಗೆತ್ತಿಕೊಳ್ಳುವ ಮುನ್ನ ಆ ಸಮಸ್ಯೆ ಅಥವಾ ಹಗರಣಗಳ ಮೇಲೆ ಮೊದಲು ಬೆಳಕು ಚೆಲ್ಲಬೇಕಾಗುತ್ತದೆ. ಈ ರೀತಿ ಹಗರಣಗಳನ್ನು ಬಯಲುಗೆಳೆಯುವುದರಿಂದ ಸಂಪಾದಕರುಗಳು ಸಮಾಜಕ್ಕೆ ಮಹತ್ತರ ಕಾಣಿಕೆಯೊಂದನ್ನು ಸಲ್ಲಿಸುತ್ತಿದ್ದೇವೆಂಬ ಅಂಶವನ್ನು ಮರೆಯಬಾರದು. ನಂತರ ವರದಿಗಾರರು ಸಮಸ್ಯೆ ಅಥವಾ ಹಗರಣದ ಬಗ್ಗೆ ಇನ್ನಷ್ಟು ಆಳಕ್ಕಿಳಿದು ಹೊಸ ವಿಷಯಗಳನ್ನು ತರಲು, ಹೊಸ ತರ್ಕಗಳನ್ನು ಮಂಡಿಸಲು ಪ್ರೋತ್ಸಾಹ ನೀಡಬೇಕಾಗುತ್ತದೆ. ಈ ರೀತಿಯಾಗಿ ಆಂದೋಲನವೊಂದರಲ್ಲಿ ಸುದ್ದಿ ವರದಿಗಳ ಒಂದು ಸರಣಿಯೇ ಪ್ರಕಟಗೊಂಡ ಮೇಲೆ ಸಮಸ್ಯೆ ನೀಗಿಸಲು, ಪರಿಹಾರೋಪಾಯಗಳನ್ನು ಸೂಚಿಸಲು ಅಥವಾ ಸರಿಪಡಿಸುವ, ತಪ್ಪಿತಸ್ಥರನ್ನು ಶಿಕ್ಷಿಸುವ ಕ್ರಮ ಕೈಗೊಳ್ಳುವ ಆಗ್ರಹವಿರುವ ಸಂಪಾದಕೀಯ ಮತ್ತು ಸಂಪಾದಕೀಯ ಬರಹಗಳಲ್ಲಿ ಕೊನೆಗೊಳ್ಳಬಹುದು. ಸಾರ್ವಜನಿಕರಿಗೆ ಮಾಧ್ಯಮ ಲಭ್ಯತೆಯ ಹಕ್ಕು ಮತ್ತು ವಿಶ್ಲೇಷಣೆ ಹಾಗೂ ಅರ್ಥೈಸುವಿಕೆಯ ಪ್ರಕ್ರಿಯೆಗಳು ಒಂದಕ್ಕೊಂದು ಗಾಢ ಸಂಬಂಧ ಹೊಂದಿವೆ. ಹಾಗೆಯೇ ಕೇವಲ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತ್ರ ವಾಸ್ತವವನ್ನು ವಿಶ್ಲೇಷಿಸುವ ಹಾಗೂ ಅಭಿಪ್ರಾಯವನ್ನು, ಅನಿಸಿಕೆಗಳನ್ನು ಮಂಡಿಸುವ ಹಕ್ಕಿದೆಯೇ ಎನ್ನುವ ಪ್ರಶ್ನೆ ಕೂಡ ಅತ್ಯಂತ ಮಹತ್ವದ್ದು. ಈ ಬಗ್ಗೆ ಪ್ರಪಂಚದಾದ್ಯಂತ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಸಮೂಹ ಮಾಧ್ಯಮಗಳ ಸಾರ್ವಜನಿಕ ಲಭ್ಯತೆ ಅತ್ಯಂತ ಚರ್ಚಾಸ್ಪದ ವಿಷಯ. ಪತ್ರಿಕೆಗಳಂತಹ ಸಮೂಹ ಮಾಧ್ಯಮಗಳು ಖಾಸಗಿ ಒಡೆತನದಲ್ಲಿದ್ದರೂ ಸಾರ್ವಜನಿಕರಿಗೆ ಸುದ್ದಿ ಸ್ಥಳದ ಲಭ್ಯತೆಯನ್ನು ಕಲ್ಪಿಸುವುದು ಅವುಗಳ ಗುರುತರ ಜವಾಬ್ದಾರಿಗಳಲ್ಲಿ ಒಂದು. ಕೆಲವು ಒತ್ತಡದ ಗುಂಪುಗಳು ಸಮೂಹ ಮಾಧ್ಯಮಗಳಿಗೆ ತೆರೆದ ಅವಕಾಶಗಳನ್ನು ಒದಗಿಸಬೇಕೆಂಬ ತಮ್ಮ ವಾದವನ್ನು ಮುಂದಿಡುತ್ತಿವೆ. ವಾದಗಳೇನೇ ಇದ್ದರೂ ಸಾರ್ವಜನಿಕ ಚರ್ಚೆಗೆ ಅವಕಾಶ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವುದೇ ರೀತಿಯ ಧಕ್ಕೆ, ರಾಜಿ ಸಾಧ್ಯ ಇಲ್ಲ ಎಂಬುದನ್ನು ನೆನಪಿಡಬೇಕು. ಜಾಗತೀಕರಣದ ಮತ್ತು ಉದಾರೀಕರಣದ ಹಿನ್ನೆಲೆಯಲ್ಲಿ ಮುಕ್ತ ಮಾರುಕಟ್ಟೆಗೆ ತೆರೆದುಕೊಂಡ ಭಾರತದ ಆರ್ಥಿಕ ವ್ಯವಸ್ಥೆಯ ಪರಿಣಾಮವಾಗಿ ಭಾರತೀಯ ಪತ್ರಿಕೆಗಳಲ್ಲಿ ವಾಣಿಜ್ಯ ಮತ್ತು ಹಣಕಾಸು ವರದಿಗಳು ಭಾರೀ ಪ್ರಾಮುಖ್ಯತೆ ಪಡೆದಿವೆ. ವಾಣಿಜ್ಯ ಮತ್ತು ಹಣಕಾಸು ಸುದ್ದಿಗಳಿಗೆ, ಲೇಖನಗಳಿಗೆ ಮತ್ತಿತರ ಬರಹಗಳಿಗೆ ಹೆಚ್ಚಿನ ಸ್ಥಳಾವಕಾಶ ಸಿಕ್ಕುತ್ತಿರುವುದನ್ನು ನಾವು ಕಾಣಬಹುದು.
ಈಗ ಜನರು ಬಂಡವಾಳಪೇಟೆಯಲ್ಲಿ ಹಣ ಹೂಡಿ ಹೆಚ್ಚಿನ ಲಾಭ ನಿರೀಕ್ಷಿಸುತ್ತಿರುವುದರಿಂದ ಮಾರುಕಟ್ಟೆಯ ಪ್ರವೃತ್ತಿಯನ್ನು ತಿಳಿಯಲು ಮತ್ತು ಮಾಹಿತಿಯನ್ನು ಪತ್ರಿಕೆಗಳಿಂದ ಪಡೆಯಲು ಬಯಸುತ್ತಾರೆ. ದಿನನಿತ್ಯದ ವರದಿಗಳಲ್ಲದೆ ಗಾಳಿ ಸುದ್ದಿಗಳು, ವಿಶೇಷ ಬೆಳವಣಿಗೆಗಳು ಮುಂತಾದವುಗಳಿಗಾಗಿ ಕಾತರದಿಂದ ಕಾಯುತ್ತಾರೆ. ದೊಡ್ಡ ನಗರಗಳು ಮತ್ತು ಕೈಗಾರಿಕಾ ನಗರಗಳಿಂದ ವಾಣಿಜ್ಯ ಸುದ್ದಿ ಹುಟ್ಟುತ್ತದೆ. ವಾಣಿಜ್ಯ ವಿಷಯಗಳನ್ನು ವರದಿ ಮಾಡಲು ಪರಿಣತ ಶಿಕ್ಷಣ ಮತ್ತು ಕುಶಲತೆಗಳು ಬೇಕಾಗುತ್ತವೆ. ಕ್ಷೇತ್ರದಲ್ಲಿ ಆಸಕ್ತಿ ಇರುವ ಓದುಗರ ಅಗತ್ಯತೆಗಳು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಆರ್ಥಿಕ ಚಟುವಟಿಕೆಗಳು, ವಾಣಿಜ್ಯ ವಲಯದಲ್ಲಿ ಆಗುತ್ತಿರುವ ತ್ವರಿತ ಬದಲಾವಣೆಗಳು, ಈ ವಾಣಿಜ್ಯ, ಟೆಲಿಮಾರಾಟ, ವಾಣಿಜ್ಯ ವ್ಯವಹಾರದ ಮೇಲೆ ತಂತ್ರಜ್ಞಾನದ ಪ್ರಭಾವ ಮುಂತಾದ ವಿಷಯಗಳೆಲ್ಲವೂ ಓದುಗರಿಗೆ ಆಸಕ್ತಿ ಹುಟ್ಟಿಸುತ್ತವೆ. ಒಬ್ಬ ವಾಣಿಜ್ಯ ವರದಿಗಾರ ವಿಷಯದ ಆಳಕ್ಕೆ ಇಳಿದು ವಿವರಗಳನ್ನು ಸಂಗ್ರಹಿಸಿ ಓದುಗರಿಗೆ ನೀಡಬೇಕಾಗುತ್ತದೆ. ವಾಣಿಜ್ಯ ವರದಿಯಲ್ಲಿ ವಿಶ್ಲೇಷಣೆಗೆ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಒಬ್ಬ ವಾಣಿಜ್ಯೋದ್ಯಮ ವರದಿಗಾರನಿಗೆ ಕ್ಷೇತ್ರದ ಬಗೆಗಿನ ಪ್ರಾಥಮಿಕ ಜ್ಞಾನದ ಜೊತೆಗೆ ವ್ಯಾಪಾರ ಮತ್ತು ಹಣಕಾಸು ಕ್ಷೇತ್ರದ ಪದಗಳ ತಿಳುವಳಿಕೆ ಅತ್ಯಗತ್ಯ. ದೊಡ್ಡ ವ್ಯಾಪಾರಿ ಸಂಸ್ಥೆಯೊಂದು ಸ್ಥಳೀಯವಾಗಿ ಮಾರಾಟ ಸೇವೆ ಆರಂಭಿಸುವುದು, ಯಾವುದೋ ಅಂಗಡಿಯ ಹೊಸ ಶಾಖೆಯೊಂದು ಪ್ರಾರಂಭಗೊಳ್ಳುವುದು, ಹೊಸ ಸೇವೆ ಒದಗಿಸುವುದು ಅಥವಾ ಅಂಗಡಿಯ ವಿಳಾಸ ಬದಲಾಗುವುದು ಮುಂತಾದ ವಿಷಯಗಳು ಕೂಡ ಜನಸಾಮಾನ್ಯರಿಗೆ ಆಸಕ್ತಿಯ ಸುದ್ದಿಯಾಗುತ್ತವೆ. ಬಂಡವಾಳ ಹೂಡಿಕೆಯ ಹೊಸ ಅವಕಾಶಗಳನ್ನು ಕುರಿತು ಬರೆದರೆ ಓದುಗರಿಗೆ ಪ್ರಯೋಜನಕಾರಿ. ಈ ವರದಿಗಾರರು ವಹಿಸಬೇಕಾದ ಎಚ್ಚರಿಕೆ ಎಂದರೆ ಪ್ರಚಾರ ಸಾಮಗ್ರಿಗಳಿಗೆ ಮರುಳಾಗದಿರುವುದು. ಪ್ರಚಾರ ಸಾಮಗ್ರಿಗಳನ್ನು ಪೂರ್ಣವಾಗಿ ತಪ್ಪಿಸಲು ಆಗದಿದ್ದರೂ ಅವುಗಳ ಬಳಕೆಯನ್ನು ಕಡಿಮೆ ಮಾಡಬಹುದು. ವ್ಯಾಪಾರ ವರದಿಗಾರಿಕೆ 2 ಕಂಪನಿಗಳು ಅಥವಾ ಸಂಸ್ಥೆಗಳ ಹೋಲಿಕೆ ಮಾಡಬಹುದಾದ ಸಂದರ್ಭಗಳನ್ನು ಒದಗಿಸುತ್ತದೆ. ಇತ್ತೀಚಿನ ವ್ಯಾಪಾರಿ ಪ್ರವೃತ್ತಿಗಳನ್ನು ಜನಸಾಮಾನ್ಯರಿಗೆ ತಿಳಿಸಬೇಕಾದದ್ದು ವಾಣಿಜ್ಯ ವರದಿಗಾರನ ಕರ್ತವ್ಯ. ಬರೇ ಅಂಕಿಅಂಶಗಳಲ್ಲಿ ಪರಿಪೂರ್ಣ ಚಿತ್ರಣಕ್ಕಾಗಿ ಓದುಗರು ಬಯಸುವುದಿಲ್ಲ. ಈ ವಿಷಯಗಳ ಜೊತೆಗೆ ವರ್ಣರಂಜಿತ ಸುದ್ದಿ ಸಮಾಚಾರಗಳನ್ನು ಅವರು ಬಯಸುತ್ತಾರೆ. ಎಲ್ಲ ವಿಶೇಷ ಸಂದರ್ಭಗಳಲ್ಲಿ ಪ್ರವೃತ್ತಿಗಳ ವಿಶ್ಲೇಷಣೆ ಬಹಳ ಮುಖ್ಯವೆನಿಸಿಕೊಳ್ಳುತ್ತದೆ. ಪಶ್ಚಿಮ ಘಟ್ಟಗಳಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸಿ ಸರ್ವೋಚ್ಚ ನ್ಯಾಯಾಲಯವು ಆದೇಶ ನೀಡಿದಾಗ ಒಟ್ಟಾರೆ ದೇಶದ ಮೇಲೆ, ಮುಖ್ಯವಾಗಿ ಆ ಪ್ರದೇಶದ ಆರ್ಥಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಬಹುದು. ಉಕ್ಕಿನ ಮೇಲಿರುವ ತೆರಿಗೆಯನ್ನು ಸರ್ಕಾರ ಕಡಿಮೆ ಮಾಡಿದರೆ ಇಡೀ ಉಕ್ಕಿನ ಕೈಗಾರಿಕೆ ಹಾಗೂ ಗೃಹ ನಿರ್ಮಾಣ ಚಟುವಟಿಕೆ ಕೂಡ ಗರಿಬಿಚ್ಚಿ ಹೆಚ್ಚಿನ ವ್ಯಾಪಾರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಇಂತಹ ಸಂದರ್ಭಗಳಲ್ಲೆಲ್ಲ ಆರ್ಥಿಕ ವಲಯದ ಬೆಳವಣಿಗೆಯನ್ನು ಜನಸಾಮಾನ್ಯರ ದೃಷ್ಟಿಯಿಂದ ವಿಶ್ಲೇಷಿಸುವುದು ಅತ್ಯಗತ್ಯ. ಅಂಕಣಗಳು ಯಾವುದೇ ವಿಷಯದ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯನ್ನು ಮತ್ತು ಒಳನೋಟವನ್ನು ನೀಡುತ್ತವೆ. ಅವು ವ್ಯಕ್ತಿನಿಷ್ಠ ಬರವಣಿಗೆಗಳಾಗಿದ್ದು ಅವು ಅಭಿಪ್ರಾಯಗಳನ್ನು ಹೇಳುವ ಜೊತೆಗೆ ವಿಷಯಗಳನ್ನು, ಪರಿಣಾಮಗಳನ್ನು ಕೂಡ ಊಹಿಸುತ್ತವೆ. ಇಂತಹ ಬರವಣಿಗೆಗಳು ಓದುಗರ ಅಭಿಪ್ರಾಯವನ್ನು ರೂಢಿಸುತ್ತವೆ. ಸ್ಥಳೀಯ ಪ್ರಾಮುಖ್ಯತೆಯ ವಾಣಿಜ್ಯೋದ್ಯಮ ವಸ್ತು ವಿಷಯಗಳನ್ನು ಒತ್ತಿ ಬರೆಯಬೇಕಾದುದು ವಾಣಿಜ್ಯ ವರದಿಗಾರನ ಕರ್ತವ್ಯ. ಆಗಾಗ ಸುದ್ದಿ ನುಡಿ ಚಿತ್ರಗಳು, ವ್ಯಕ್ತಿಚಿತ್ರಗಳು, ತೆರೆಸರಿಸುವ ವರದಿಗಳನ್ನು ನೀಡಬೇಕಾಗುತ್ತದೆ. ವಾಣಿಜ್ಯ ವರದಿಗಳು ಆಕರ್ಷಕವಾಗಿರುವಂತೆ ನೋಡಿಕೊಳ್ಳುವುದು ವರದಿಗಾರನಿಗೆ ಸವಾಲಿನ ಕೆಲಸ. ವರದಿಗಾರಿಕೆಯಲ್ಲಿ ಅತ್ಯಂತ ಆಕರ್ಷಕ ಹಾಗೂ ಜನಪ್ರಿಯ ಕ್ಷೇತ್ರವೆಂದರೆ ಕ್ರೀಡೆ. ಪ್ರತಿಯೊಬ್ಬ ಕ್ರೀಡಾ ವರದಿಗಾರನು ಒಂದಲ್ಲ ಒಂದು ರೀತಿಯಲ್ಲಿ ಪರಿಣತಿ ಹೊಂದುವುದು ಅತ್ಯಗತ್ಯ. ಒಂದಕ್ಕಿಂತ ಹೆಚ್ಚು ಕ್ರೀಡೆಗಳಲ್ಲಿ ಪರಿಣತಿ ಹೊಂದುವುದು ಅಪೇಕ್ಷಣೀಯವಾದರೂ ಕ್ರೀಡಾ ವರದಿಗಾರನ ಮೊದಲ ಮತ್ತು ಅತ್ಯಂತ ಪ್ರಮುಖ ಅರ್ಹತೆ ಎಂದರೆ ತಾನು ವರದಿ ಮಾಡುವ ಕ್ರೀಡೆಯ ಬಗ್ಗೆ ಅವನಿಗಿರಬೇಕಾದ ಸಂಪೂರ್ಣ ಜ್ಞಾನ. ಕ್ರೀಡಾ ವರದಿಗಳು ಅತಿ ಹೆಚ್ಚು ಓದುಗರನ್ನು ಆಕರ್ಷಿಸುತ್ತವೆ. ಕ್ರೀಡಾ ಬರವಣಿಗೆ ಬೇರೆ ವರದಿಗಳಿಗಿಂತ ಭಿನ್ನವಾಗಿದ್ದು ವರದಿಗಾರನ ಅನುಭವವನ್ನು ಬಿಂಬಿಸುತ್ತದೆ. ಪತ್ರಿಕೋದ್ಯಮದ ಬೇರೆ ಯಾವುದೇ ಕ್ಷೇತ್ರದಲ್ಲಿ ವರದಿಗಾರನಿಗಿರದ ಸ್ವಾತಂತ್ರ್ಯವನ್ನು ಕ್ರೀಡಾ ವರದಿಗಾರ ಹೊಂದಿರುತ್ತಾನೆ. ಅಲ್ಲದೆ ಕ್ರೀಡಾ ಓದುಗರು ಬಹಳ ತೀಕ್ಷ್ಣ ವಿಮರ್ಶಕರು ಎಂಬುದನ್ನು ಮರೆಯಲಾಗದು. ಕ್ರೀಡಾ ವರದಿಯಲ್ಲಿ ಏನೇ ತಪ್ಪಿದ್ದರೂ ಓದುಗರು ಅದನ್ನು ಕ್ಷಮಿಸುವುದಿಲ್ಲ ಮತ್ತು ಸಾಮಾನ್ಯ ವರದಿಯಿಂದ ಸಮಾಧಾನಗೊಳ್ಳುವುದಿಲ್ಲ. ಕ್ರೀಡಾ ವರದಿಗಾರ ತಾನೇ ಕ್ರೀಡೆಯಲ್ಲಿ ಮುಳುಗಬಾರದು. ಅವನ ಕೆಲಸವೆಂದರೆ ಕ್ರೀಡೆ ಮತ್ತು ಸಂಬಂಧಪಟ್ಟ ಸುದ್ದಿಗಳನ್ನು ವರದಿ ಮಾಡುವುದು ಮತ್ತು ವಿಮರ್ಶಾತ್ಮಕ ನಿರ್ಣಯ ನೀಡುವುದು. ಅದಕ್ಕಾಗಿ ಆತ ಕ್ರೀಡೆಯುದ್ದಕ್ಕೂ ನಿರುದ್ವಿಗ್ನನಾಗಿರುವುದು ಅತ್ಯಗತ್ಯ. ಅಲ್ಲದೆ ನಿಖರ ವರದಿಗಾಗಿ ಮತ್ತು ವಿಮರ್ಶಾತ್ಮಕ ತಿಳುವಳಿಕೆಗಾಗಿ ಆತ ಆಟವನ್ನು ಗಮನವಿಟ್ಟು ನೋಡಬೇಕಾಗುತ್ತದೆ. ಕ್ರೀಡಾ ವರದಿಗಾರನಿಗೆ ಅಂಕಿಅಂಶಗಳು ಬೆರಳ ತುದಿಯಲ್ಲಿರಬೇಕು ಎನ್ನುತ್ತಾರೆ. ಕ್ರೀಡೆಯ ಕಾನೂನುಗಳು, ಆಟಗಾರರ ಹಿಂದಿನ ಸಾಧನೆಗಳು ಅವನಿಗೆ ಅರಿವಿದ್ದು ಮುಂದೆ ನಡೆಯಬಹುದಾದದ್ದನ್ನು ಕರಾರುವಾಕ್ಕಾಗಿ ಊಹಿಸಬೇಕಾಗುತ್ತದೆ. ಆಟಗಾರರ ಹೆಸರಿನಲ್ಲಿರುವ ದಾಖಲೆಗಳು, ವಿಶಿಷ್ಟ ಸಾಧನೆಗಳನ್ನು ನೆನಪಿಟ್ಟುಕೊಂಡಿರಬೇಕು. ಅನೌಪಚಾರಿಕತೆ ಮತ್ತು ಸೃಜನಶೀಲತೆ ಕ್ರೀಡಾ ವರದಿಯ ಬಹುಮುಖ್ಯ ಅಗತ್ಯತೆಗಳು. ಕಣ್ಣೆದುರೇ ನಡೆದಂತೆ ಬರೆಯುವುದು ಕ್ರೀಡಾ ವರದಿಗಾರನ ಕಲೆ.
ಹಾಗೆಯೇ ಬರಹದಲ್ಲಿ ಸ್ವತಂತ್ರ ಶೈಲಿಯೊಂದನ್ನು ರೂಢಿಸಿಕೊಳ್ಳಲು ಸಾಧ್ಯವಿರುವುದು ಕ್ರೀಡಾ ವರದಿಗಾರನಿಗೆ ಮಾತ್ರ. ಆದರೆ ರೂಢಿಸಿಕೊಂಡ ಶೈಲಿ ಏಕತಾನತೆಯಿಂದ ಬಳಲದಂತೆ ನಿಗಾ ವಹಿಸುವುದು ಅತ್ಯಗತ್ಯ. ಕ್ರೀಡಾ ವರದಿಯಲ್ಲಿರುವ ಆಸಕ್ತಿಯ ಅಂಶಗಳೆಂದರೆ ಘಟನೆಯ ಪ್ರಾಮುಖ್ಯತೆ, ಚಾಂಪಿಯನ್ಶಿಪ್, ಹಿಂದಿನ ದಾಖಲೆಗಳು ಮತ್ತು ಫಲಿತಾಂಶ, ಸ್ಪರ್ಧಿಸುತ್ತಿರುವ ತಂಡಗಳು, ಹಳೆಯ ವೈರತ್ವ ಮುಂತಾದ ವಿಷಯಗಳು. ಹಾಗೆಯೇ ನಿರೀಕ್ಷಿತ ಫಲಿತಾಂಶ, ತಂಡಗಳ ಸೋಲು ಗೆಲುವಿಗೆ ಕಾರಣವಾಗಬಲ್ಲ ಋಣಾತ್ಮಕ ಮತ್ತು ಧನಾತ್ಮಕ ಅಂಶಗಳು, ಅಳವಡಿಸಿಕೊಳ್ಳುವ ತಂತ್ರಗಳು, ಈಗಿನ ದಾಖಲೆಗಳು ಇತ್ಯಾದಿ. ಹಾಗೆಯೇ ಗೆಲುವಿನ ವರ್ಣನೆ, ಆಟಗಾರರು ಮತ್ತು ಅವರ ವೈಯಕ್ತಿಕ ದಾಖಲೆಗಳು, ಹವಾಮಾನಗಳ ವಿವರಗಳು, ಅಂಕಿಅಂಶಗಳು ಮತ್ತು ಸಾರಾಂಶ ಜನರನ್ನು ಸೆಳೆಯುತ್ತವೆ. ಪ್ರತಿಯೊಂದು ಕ್ರೀಡಾ ವರದಿ ಸ್ಪರ್ಧಿಗಳು, ಸಮಯ, ಆಟದ ಸ್ಥಳ, ಸ್ಕೋರ್ ಮತ್ತು ಫಲಿತಾಂಶವನ್ನು ಒಳಗೊಂಡಿರುತ್ತದೆ. ವಿಮರ್ಶೆ, ಊಹೆ ಮತ್ತು ಅಭಿಪ್ರಾಯ ಮಂಡನೆಯ ಜೊತೆಗೆ ಅಂಕಿಅಂಶಗಳು ವರದಿಗೆ ಬಲ ಒದಗಿಸುತ್ತವೆ. ಕ್ರೀಡಾ ವರದಿಗಾರರು ವ್ಯಕ್ತಿ ಚಿತ್ರಗಳನ್ನು ಬರೆಯಲು ಸಾಕಷ್ಟು ಅವಕಾಶಗಳಿವೆ. ಕ್ರೀಡಾಭಿಮಾನಿಗಳು ಇಂತಹ ಚಿತ್ರಣಗಳಿಗೆ ಸದಾ ಕಾಯುತ್ತಾರೆ. ತಮ್ಮ ಮೆಚ್ಚಿನ ಕ್ರೀಡಾಪಟುಗಳ ಬಗ್ಗೆ ವೈಯಕ್ತಿಕ ಮಾಹಿತಿಗಳನ್ನು ನೀಡಿ ವ್ಯಕ್ತಿಚಿತ್ರ ಬರೆದರೆ ಬರಹಗಾರ ಓದುಗರ ಕಣ್ಣಲ್ಲಿ ಜನಪ್ರಿಯನಾಗುತ್ತಾನೆ. ಕ್ರೀಡಾ ಅಂಕಣಗಳು ಕೂಡ ಓದುಗರನ್ನು ಸೆಳೆಯುವ ಜನಪ್ರಿಯ ವಿಭಾಗ. ಈಗಿನ ಮತ್ತು ಹಿಂದಿನ ಖ್ಯಾತ ಆಟಗಾರರು ಕ್ರೀಡಾ ಅಂಕಣಗಳನ್ನು ಬರೆಯುವ ಪರಿಪಾಠವಿದೆ. ಹೆಚ್ಚಾಗಿ ವೃತ್ತಿನಿರತ ಬರಹಗಾರರು ಅವರು ಹೇಳಿದ್ದನ್ನು ಬರೆದುಕೊಂಡು ಪತ್ರಿಕೆಗೆ ಕಳಿಸುವುದು ಪರಿಪಾಠ. ಅನನ್ಯ ಶೈಲಿಯುಕ್ತ ನಿರ್ಣಯ, ಸ್ಪಷ್ಟ ಊಹೆ ಕ್ರೀಡಾ ವರದಿಗಾರರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತವೆ. ವಿಮರ್ಶೆಗಳು, ಟೀಕೆಗಳು, ಗಾಳಿಸುದ್ದಿಗಳು, ಪ್ರತಿಷ್ಠಿತರ ಹೇಳಿಕೆಗಳು, ಮುಖ್ಯ ಘಟನೆಗಳ ಕುರಿತಾಗಿ ಸಂಪಾದಕೀಯ ಇವೆಲ್ಲವೂ ಕ್ರೀಡಾ ಬರಹದಲ್ಲಿ ಸೇರುತ್ತವೆ. ಭಾರತದಲ್ಲಿ ಕ್ರಿಕೆಟ್ ಜನಪ್ರಿಯ ಆಟ. ಕ್ರಿಕೆಟ್ ಪಟುಗಳು ಲಕ್ಷಾಂತರ ಜನರ ಕಣ್ಮಣಿಗಳಾಗಲು ಆಕರ್ಷಕ ಕ್ರೀಡಾ ಬರವಣಿಗೆ ಬಹುಮಟ್ಟಿಗೆ ಕಾರಣ. ಅದೇ ರೀತಿ ಇನ್ನುಳಿದ ಆಟಗಳು ಕಾಲಕಾಲಕ್ಕೆ ಸುದ್ದಿಯಾಗುತ್ತವೆ. ಇಂಗ್ಲಿಷ್ ಮತ್ತು ಇತರ ದೇಶೀಯ ಭಾಷಾ ಪತ್ರಿಕೆಗಳೆರಡೂ ಕಡೆಗಣಿಸಲಾರದ ಕ್ಷೇತ್ರವೆಂದರೆ ಕ್ರೀಡಾ ವರದಿಗಾರಿಕೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ವಿಶೇಷ ವರದಿಗಾರಿಕೆಯ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಬಾತ್ಮೀದಾರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಭವ್ಯ ರಾಷ್ಟ್ರದ ನಿರ್ಮಾಣ ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ. ಜ್ಞಾನವಾಣಿಯ ಸಂಕಲ್ಪ.